ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಇವತ್ತಿನ ಸಂಚಿಕೆಯಲ್ಲಿ ನಾವು ಬಾಯಿಯ ಕ್ಯಾನ್ಸರ್ ಅಥವಾ ಓರಲ್ ಕ್ಯಾನ್ಸರ್ ಬಗ್ಗೆ ತಿಳಿದುಕೊಳ್ಳೋಣ. ಓರಲ್ ಕ್ಯಾನ್ಸರ್ ಅಥವಾ ಬಾಯಿಯ ಕ್ಯಾನ್ಸರ್ ಅಲ್ಲಿ ಹಲವಾರು ಟೈಪ್ಗಳಿವೆ. ನಿಮ್ಮ ತುಟಿಯ ಮೇಲೆ ಬರುವ ಕ್ಯಾನ್ಸರ್ ಅನ್ನು ಲಿಪ್ ಕ್ಯಾನ್ಸರ್ ಹೇಳುತ್ತೇವೆ, ಹಾಗೂ ನಿಮ್ಮ ಬಾಯಿಯ ಒಳಭಾಗದಲ್ಲಿ ಆಗುವ ಕ್ಯಾನ್ಸರ್ ಅನ್ನು ಬಕ್ಕಲ್ ಮ್ಯೂಕೋಸಾ ಕ್ಯಾನ್ಸರ್ ಎಂದು ಹೇಳುತ್ತೇವೆ. ಮತ್ತು ನಿಮ್ಮ ನಾಲ್ಗೆ ಮೇಲೆ ಆಗುವ ಕ್ಯಾನ್ಸರ್ ಅನ್ನು ಟಂಗ್ ಕ್ಯಾನ್ಸರ್ ಅಂತ ಹೇಳುತ್ತೇವೆ. ಹಾಗೂ ನಿಮ್ಮ ಗಂಟ್ಲಿನ ಮಧ್ಯದಲ್ಲಿ ಆಗುವ ಕ್ಯಾನ್ಸರ್ ಅನ್ನು ಪ್ಯಾಲೆಟಲ್ ಕ್ಯಾನ್ಸರ್ ಅಂತ ಕರೆಯುತ್ತೇವೆ. ಬಾಯಿಯ ಕ್ಯಾನ್ಸರ್ ಬರಕ್ಕೆ ಕಾರಣವೇನು? ಮುಖ್ಯವಾಗಿ ತಂಬಾಕು ಉತ್ಪನ್ನಗಳ ಸೇವನೆ ಹಾಗೂ ಬೀಡಿ, ಸಿಗರೆಟ್, ಜರ್ದಾ, ಪಾನ್ ಮಸಾಲ ಇದನ್ನು ಅಗಿಯುವುದರಿಂದ ಬರುತ್ತದೆ. ತಂಬಾಕು ಸೇವನೆ ಮಾಡೋರ ಬಾಯಲ್ಲಿ ನಾವು ಬಿಳಿ ಅಥವಾ ಕೆಂಪು ಪ್ಯಾಚ್ಗಳು ಕಾಣುತ್ತೇವೆ. ಇದಕ್ಕೆ ನಾವು ಲ್ಯೂಕೋಪ್ಲೇಕಿಯಾ ಅಥವಾ ಎರಿಥ್ರೋಪ್ಲೇಕಿಯಾ ಅಂತ ಹೇಳುತ್ತೇವೆ. ಅಡಿಕೆ ಮತ್ತು ಸುಣ್ಣ ತಿನ್ನೋರ ಬಾಯಲ್ಲಿ ನೋಡಿದಾಗ ಅವರ ಬಾಯಲ್ಲಿ ನಮಗೆ ಒಂದು ಬಿಳಿ ಪ್ಯಾಚ್ಗಳು ಕಾಣುತ್ತವೆ. ಅದು ರಬ್ಬರ್ ಬ್ಯಾಂಡ್ ಥರ ಇರುತ್ತದೆ. ಇದಕ್ಕೆ ನಾವು ಓರಲ್ ಸಬ್ಮ್ಯೂಕೋಸಲ್ ಫೈಬ್ರೋಸಿಸ್ ಅಂತ ಕರೆಯುತ್ತೇವೆ. ಎರಿಥ್ರೋಪ್ಲೇಕಿಯಾ, ಲ್ಯೂಕೋಪ್ಲೇಕಿಯಾ ಹಾಗೂ ಓರಲ್ ಸಬ್ಮ್ಯೂಕೋಸಲ್ ಫೈಬ್ರೋಸಿಸ್ ಇರುವ ಜನರಲ್ಲಿ ಬಾಯಿಯ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಬಾಯಿಯ ಕ್ಯಾನ್ಸರ್ ರೋಗ ಲಕ್ಷಣಗಳು. ಈ ಬಾಯಿಯ ಕ್ಯಾನ್ಸರ್ ಪ್ರಮುಖವಾಗಿ ಒಂದು ಹುಣ್ಣಾಗಿ ಕಾಣಿಸಿಕೊಳ್ಳುತ್ತದೆ ಮತ್ತು 3 ವಾರಗಳಲ್ಲಿ ವಾಸಿಯಾಗದೇ ಇರುವ ಹುಣ್ಣು, ಬಿಳಿ ಮತ್ತು ಕೆಂಪು ತೇಪುಗಳು, ಬಾಯಲ್ಲಿ ಉಂಡೆಗಳು ಅಥವಾ ಊತ ಕಂಡುಬರುತ್ತದೆ. ಬಾಯಿಯ ಕ್ಯಾನ್ಸರ್ ರೋಗ ಪರೀಕ್ಷೆ. ವಿಜುವಲ್ ಎಕ್ಸಾಮಿನೇಷನ್, ಬಯೋಪ್ಸಿ, ಓರಲ್ ಬ್ರಷ್ ಬಯೋಪ್ಸಿ, ಎಂಡೋಸ್ಕೋಪಿ, ಎಕ್ಸ್ರೇಸ್, ಸಿಟಿ ಸ್ಕ್ಯಾನ್, MRI, ಪೆಟ್ ಸ್ಕ್ಯಾನ್ ಹಾಗೂ ಅಲ್ಟ್ರಾಸೌಂಡ್. ಬಾಯಿಯ ಕ್ಯಾನ್ಸರ್ ಚಿಕಿತ್ಸೆ. ಸರ್ಜರಿ, ರೇಡಿಯೇಷನ್ ಥೆರಪಿ, ಕೀಮೋಥೆರಪಿ, ಟಾರ್ಗೆಟೆಡ್ ಥೆರಪಿ ಹಾಗೂ ಇಮ್ಯುನೊಥೆರಪಿ. ಕೀಮೋಥೆರಪಿಯಿಂದ ಆಗುವ ಪರಿಣಾಮಗಳು: ನಾಸಿಯಾ ಮತ್ತು ವಾಮಿಟಿಂಗ್, ಫಟೀಗ್, ಕಾನ್ಸ್ಟಿಪೇಷನ್, ಭೇದಿ, ಕೂದಲು ಉದುರುವಿಕೆ ಮತ್ತು ಮ್ಯೂಕೋಸೈಟಿಸ್. ಬಾಯಿಯ ಕ್ಯಾನ್ಸರ್ ತಡೆಗಟ್ಟುವುದು ಹೇಗೆ? ತಂಬಾಕು ಮತ್ತು ಮದ್ಯಪಾನವನ್ನು ತಪ್ಪಿಸಿ, HPV ಸೋಂಕನ್ನು ತಪ್ಪಿಸಲು ವ್ಯಾಕ್ಸಿನೇಷನ್ ಅನ್ನು ತಗೊಳ್ಳಿ, UV ಕಿರಣಗಳಿಗೆ ಕಡಿಮೆ ಎಕ್ಸ್ಪೋಜರ್ ಹಾಗೂ ಸನ್ಸ್ಕ್ರೀನ್ ಅನ್ನು ಅನ್ವಯಿಸಿ, ಆರೋಗ್ಯಕರ ತೂಕವನ್ನು ಹೊಂದಿರಿ ಮತ್ತು ಆರೋಗ್ಯಕರ ಆಹಾರವನ್ನು ಸೇವಿಸಿ. ನಿಯಮಿತವಾಗಿ ದಂತವೈದ್ಯರನ್ನು ಭೇಟಿ ಮಾಡಿ. ನಾನು ಒಂದು ವಿಡಿಯೋ ಮೂಲಕ ಬಾಯಿಯ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸಲು ಬಯಸುತ್ತೇನೆ. ಈ ಪಟ್ಟಣಕ್ಕೆ ಏನಾಯಿತು? ಒಂದೆಡೆ ಇದ್ದಿಲಾದರೆ ಇನ್ನೊಂದೆಡೆ ಹೊಗೆಯೋ ಹೊಗೆ. ಏಕೆ ಯಾರೂ ಮಾತನಾಡುತ್ತಿಲ್ಲ? ಮೌನವಾಗಿ ಏಕೆ ಹೊಗೆಯನ್ನು ಸಹಿಸಿಕೊಳ್ಳುತ್ತಿದ್ದಾರೆ? ಸಹನೆಯ ಪರೀಕ್ಷೆಯಾಗಿದೆ. ಸಿಗರೇಟ್ ಬೀಡಿಗಳು ಆರಲಿ. ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟ್ ಸೇದುವುದು ನಿಷಿದ್ಧ. ಉಲ್ಲಂಘನೆ ಮಾಡಿದರೆ ದಂಡ ವಿಧಿಸಲಾಗುವುದು. ಧೂಮ್ರಪಾನವನ್ನು ಮಾಡದಿರಿ, ಮಾಡಲು ಬಿಡದಿರಿ. ನಾವು ದಿನ 50 ಹೊಸ ಪೇಷಂಟ್ಸ್ ನೋಡ್ತೇವೆ, ತಿಂಗಳಿಗೆ ಸುಮಾರು 1000. ಈ ರೋಗಿಯ ಪ್ರಾಯ 38. ಕ್ಯಾನ್ಸರ್ನ ಕಾರಣ ಇವರ ನಾಲಿಗೆ ಹೆಚ್ಚಿನ ಭಾಗ ತೆಗೆಯಲಾಗಿದೆ. 80ರಿಂದ 90% ಬಾಯಿಯ ಕ್ಯಾನ್ಸರ್ ತಂಬಾಕು ಜಗಿಯುವುದರಿಂದ ಆಗುತ್ತದೆ. ನಾವು 18 ರಿಂದ 30 ಪ್ರಾಯದ ಜನರನ್ನು ನೋಡ್ತೇವೆ ಭಯಾನಕ ಕ್ಯಾನ್ಸರ್ನೊಂದಿಗೆ. ಕೇವಲ 24 ವರ್ಷದ ಈ ರೋಗಿ ತನ್ನ ಧ್ವನಿಯನ್ನೇ ಕಳ್ಕೊಂಡಿದ್ದಾನೆ. ವೀಳ್ಯದೆಲೆ, ಗುಟ್ಕಾ ಮತ್ತಿತರ ರೂಪದಲ್ಲಿರುವ ತಂಬಾಕಿನ ಪರಿಣಾಮ ನಿಜಕ್ಕೂ ಭಯಾನಕ. ಇಂದಿನ ಸಂಚಿಕೆ ಮಾಹಿತಿಯುಕ್ತವಾಗಿದೆ ಎಂದು ನಾನು ಬಯಸುತ್ತೇನೆ. ದಯವಿಟ್ಟು ಯಾವುದೇ ರೀತಿಯ ತಂಬಾಕುದಿಂದ ದೂರವಿರಿ ಮತ್ತು ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ಬಾಯಿಯ ಕ್ಯಾನ್ಸರ್ನಿಂದ ರಕ್ಷಿಸಿಕೊಳ್ಳಿ. ಧನ್ಯವಾದಗಳು.